ಜಾಗತಿಕ ವ್ಯಾಪಾರದ ಒಂದು ಇಂಟ್ರೆಸ್ಟಿಂಗ್ ಕಥೆ ಎಲ್ಲೋ ಒಂದು ಕಡೆ ಅಂದ್ರೆ ಒಂದು ಬಾರ್ನ ಹಿಂದ್ಗಡೆ ಶುರುವಾಗ್ತಿದೆ. ಇದು ಕೇವಲ ಪಾನೀಯಗಳ ಕಥೆ ಅಲ್ಲ, ಬದಲಾಗಿ ಎರಡು ದೊಡ್ಡ ದೇಶಗಳು ತಮ್ಮ ಆರ್ಥಿಕ ಸಂಬಂಧವನ್ನೇ ಹೇಗೆ ಬದಲಾಯಿಸಿಕೊಳ್ತಿವೆ ಅನ್ನೋದ್ರ ಬಗ್ಗೆ. ಸರಿ, ಹಾಗಾದ್ರೆ ಈ ಕಥೆಯನ್ನ ನಾವೊಂದು ವಿಚಿತ್ರ ಪ್ರಾಡಕ್ಟ್ ಮೂಲಕ ಶುರು ಮಾಡೋಣ. ಅದುವೇ ವಾಡ್ಕಾ. ಈ ಒಂದು ಸಣ್ಣ ವಿಷಯ ಭಾರತ ಮತ್ತು ರಷ್ಯಾ ನಡುವಿನ ದೊಡ್ಡ ಆರ್ಥಿಕ ಚಿತ್ರಣ ಹೇಗೆ ಬದಲಾಗ್ತಿದೆ ಅಂತ ನಮಗೆ ಕ್ಲಿಯರ್ ಆಗಿ ತೋರಿಸುತ್ತೆ. ಕಳೆದ ಕೇವಲ 10 ತಿಂಗಳಲ್ಲಿ ಭಾರತಕ್ಕೆ ರಷ್ಯಾದ ಮದ್ಯ ರಫ್ತಿನ ಮೌಲ್ಯ ಬರೋಬ್ಬರಿ 4 ಪಟ್ಟು ಹೆಚ್ಚಾಗಿದೆ. ಹೌದು, ಇದು ನಿಜ. ಜಸ್ಟ್ 10 ಮಂತ್ಸ್ನಲ್ಲಿ 4 ಟೈಮ್ಸ್. ಇದು ಏನೋ ಸಣ್ಣ ಪುಟ್ಟ ರವಾನೆ ಅಲ್ಲ, ಇದು ವ್ಯಾಪಾರದಲ್ಲಿ ಒಂದು ದೊಡ್ಡ ಸಡನ್ ಜಂಪ್ ಅನ್ನ ತೋರಿಸುತ್ತೆ. ಬಹುಶಃ ಇದೊಂದು ಹೊಸ ಟ್ರೆಂಡಿನ ಆರಂಭ ಕೂಡ ಆಗಿರಬಹುದು. ಅಂದಾಗೆ ಈ ರಫ್ನಲ್ಲಿ ಅತಿ ಹೆಚ್ಚು ಪಾಲು ಇರೋದು ಯಾವುದು ಗೊತ್ತಾ? ರಷ್ಯಾದ ಐಕಾನಿಕ್ ಪ್ರಾಡಕ್ಟ್ ವೋಡ್ಕಾ. ಹೌದು, ರಫ್ತಾದ ಒಟ್ಟು ಮದ್ಯದಲ್ಲಿ 80% ಹೆಚ್ಚಿರೋದು ಇದೊಂದೇ. ಆದ್ರೆ ಈ ವೋಡ್ಕಾ ಸೇಲ್ಸ್ ಜಾಸ್ತಿ ಆಗಿರೋದು ಒಂದು ಸಪರೇಟ್ ಘಟನೆ ಅಂತ ಅಂದ್ಕೋಬೇಡಿ. ಇದು ಒಂದು ದೊಡ್ಡ ಆರ್ಥಿಕ ಕಥೆಯ ಭಾಗ. ಈ ಸಣ್ಣ ಬದಲಾವಣೆ ಒಂದು ದೊಡ್ಡ ಸ್ಟ್ರಾಟಜಿಯ ಒಂದು ಸಣ್ಣ ತುಣುಕು ಅಷ್ಟೇ. ಇವರಿಬ್ಬರ ಒಟ್ಟಾರೆ ವ್ಯಾಪಾರ ಸಂಬಂಧ ಕೇವಲ 4 ವರ್ಷದಲ್ಲಿ 5 ಪಟ್ಟು ಜಾಸ್ತಿ ಆಗಿದೆ. ಇದು ಎಂಥ ವೇಗ ನೋಡಿ. 2021ರಲ್ಲಿ $13 ಬಿಲಿಯನ್ ಇದ್ದಿದ್ದು 2024ರ ಹೊತ್ತಿಗೆ $69 ಬಿಲಿಯನ್ ತಲುಪಿದೆ. ಅಷ್ಟೇ ಅಲ್ಲ, ಎರಡೂ ದೇಶಗಳು ಸೇರಿ ಒಂದು ದೊಡ್ಡ ಗುರಿ ಇಟ್ಕೊಂಡಿವೆ. 2030ರಷ್ಟೊತ್ತಿಗೆ ತಮ್ಮ ಒಟ್ಟು ವ್ಯಾಪಾರವನ್ನ $100 ಬಿಲಿಯನ್ ಮುಟ್ಟಿಸಬೇಕು ಅಂತ. ಆದ್ರೆ ಈ ದೊಡ್ಡ ದೊಡ್ಡ ನಂಬರ್ಗಳ ಕೆಳಗೆ ಒಂದು ಗಂಭೀರವಾದ ಸಮಸ್ಯೆ ಕೂಡ ಇದೆ. ಈ ಎಲ್ಲಾ ಬೆಳವಣಿಗೆ ಏನಿದೆ ಇದು ಸಮನಾಗಿಲ್ಲ. ಸೊ ಇಲ್ಲಿ ಮುಖ್ಯವಾದ ಪಾಯಿಂಟ್ ಏನು ಅಂದ್ರೆ, ಈ ವ್ಯಾಪಾರ ಇದೆಯಲ್ಲ, ಇದು ಆಲ್ಮೋಸ್ಟ್ ಒನ್ ವೇ ಟ್ರಾಫಿಕ್ ತರ. ಅಂದ್ರೆ ಭಾರತ ರಷ್ಯಾದಿಂದ ಕಚ್ಚಾ ತೈಲವನ್ನು ದೊಡ್ಡ ಪ್ರಮಾಣದಲ್ಲಿ ಆಮದು ಮಾಡಿಕೊಳ್ತಿದೆ, ಆದ್ರೆ ಭಾರತದಿಂದ ರಷ್ಯಾಕ್ಕೆ ರಫ್ತು ಮಾಡ್ತಿರೋದು ತುಂಬಾ ಕಡಿಮೆ. ಈ ಅಸಮತೋಲನದಿಂದ ಒಂದು ರಿಸ್ಕ್ ಕೂಡ ಇದೆ, ಮತ್ತು ಆ ರಿಸ್ಕ್ ಈಗಾಗಲೇ ಟ್ರೇಡ್ ಫಿಗರ್ಸ್ನಲ್ಲಿ ಕಾಣೋಕೆ ಶುರುವಾಗಿದೆ. ನೋಡಿ, ಭಾರತ ತೈಲ ಖರೀದಿ ಸ್ವಲ್ಪ ಕಡಿಮೆ ಮಾಡಿದ ತಕ್ಷಣ ಒಟ್ಟಾರೆ ವ್ಯಾಪಾರ ಕುಸಿದು ಬಿಟ್ಟಿದೆ. ಈ ಇಂಬ್ಯಾಲೆನ್ಸ್ ಅನ್ನ ಸರಿಪಡಿಸೋಕೆ ಈಗ ಎರಡೂ ದೇಶಗಳು ಒಂದು ಪ್ಲಾನ್ ಪ್ರಕಾರ ಒಟ್ಟಾಗಿ ಕೆಲಸ ಮಾಡ್ತಿವೆ. ಆ ಸ್ಟ್ರಾಟಜಿ ಏನು ಅಂತ ನೋಡೋಣ ಬನ್ನಿ. ಈ ವೈವಿಧ್ಯಗೊಳಿಸೋ ಪ್ರಯತ್ನ ಇದೆಯಲ್ಲ, ಇದು ಅಧಿಕೃತ. ರಷ್ಯಾ ನೇರವಾಗಿ ಹೇಳಿದೆ, ನಮಗೆ ಭಾರತದಿಂದ ಹೆಚ್ಚು ವಸ್ತುಗಳನ್ನು ಕೊಂಡುಕೊಳ್ಳಬೇಕು ಅಂತ. ಇದು ಬರೀ ಮಾತಲ್ಲ, ಕ್ರೆಮ್ಲಿನ್ ಕಡೆಯಿಂದ ಬಂದಿರೋ ನೇರ ಹೇಳಿಕೆ. ಇದು ಬರೀ ರಷ್ಯಾ ಮಾಡ್ತಿರೋ ಪ್ರಯತ್ನ ಅಲ್ಲ, ಭಾರತಕ್ಕೂ ತನ್ನದೇ ಆದ ಕಾರಣಗಳಿವೆ. ಅಮೆರಿಕದಲ್ಲಿ ಭಾರತದ ಸರಕುಗಳ ಮೇಲೆ ಸುಂಕ ಜಾಸ್ತಿ ಆದ್ಮೇಲೆ ಹೊಸ ಮಾರುಕಟ್ಟೆಗಳನ್ನು ಹುಡುಕೋದು ಭಾರತಕ್ಕೆ ತುಂಬಾ ಮುಖ್ಯವಾಗಿದೆ. ಸ್ಟ್ರಾಟಜಿ ತುಂಬಾ ಕ್ಲಿಯರ್ ಆಗಿದೆ. ಬರೀ ಒಂದೇ ವಲಯದ ಮೇಲೆ ಫೋಕಸ್ ಮಾಡೋದು ಬೇಡ. ಆಟೋಮೊಬೈಲ್, ಎಲೆಕ್ಟ್ರಾನಿಕ್ಸ್, ಟೆಕ್ಸ್ಟೈಲ್ಸ್ ಹೀಗೆ ಹಲವು ಪ್ರಮುಖ ಇಂಡಸ್ಟ್ರಿಗಳಲ್ಲಿ ಭಾರತದ ರಫ್ತನ್ನ ಜಾಸ್ತಿ ಮಾಡಬೇಕು ಅನ್ನೋದು ಪ್ಲಾನ್. ಇದೆಲ್ಲ ನೋಡಿದ ಮೇಲೆ ನಾವು ಎಲ್ಲಿಂದ ಶುರು ಮಾಡಿದ್ವೋ ಅಲ್ಲಿಗೆ ವಾಪಸ್ ಬರೋಣ. ಆದ್ರೆ ಈಗ ನಮಗೆ ಒಂದು ಹೊಸ ದೃಷ್ಟಿಕೋನ ಸಿಕ್ಕಿದೆ. ವೋಡ್ಕಾ ಕಥೆಗೆ ಈಗ ಇನ್ನಷ್ಟು ಅರ್ಥ ಬಂದಿದೆ. ಆ ವೋಡ್ಕಾ ಬಾಟಲ್ಗಳೇನಿದಾವೆ ಅವು ಎರಡೂ ದೇಶಗಳಿಗೆ ಒಂದು ದೊಡ್ಡ ಸ್ಟ್ರಾಟಜಿಕ್ ಬದಲಾವಣೆಯ ಸಣ್ಣ ಆದರೆ ಸ್ಪಷ್ಟವಾದ ಸಂಕೇತಗಳು. ಇದು ನೋಡಕ್ಕೆ ಸಣ್ಣ ಹೆಜ್ಜೆ ಅನಿಸ್ಬೋದು, ಆದರೆ ಇದರ ಹಿಂದಿರೋ ಉದ್ದೇಶ ದೊಡ್ಡದು. ಇದು ಭಾರತೀಯ ಗ್ರಾಹಕರ ಬೇಡಿಕೆ ಹೇಗಿದೆ ಅಂತ ಟೆಸ್ಟ್ ಮಾಡೋ ಹಾಗೆ, ಜೊತೆಗೆ ತೈಲ ಬಿಟ್ಟು ಬೇರೆ ವ್ಯಾಪಾರಕ್ಕೆ ಒಂದು ಹೊಸ ಬಾಗ್ಲು ತೆರೆದ ಹಾಗೆ. ಮೊದಲು ಬರೀ ತೈಲ ಇತ್ತು, ಈಗ ಆಟೋ ಪಾರ್ಟ್ಸ್, ಕನ್ಸ್ಯೂಮರ್ ಗುಡ್ಸ್ ಹೀಗೆ ಹೊಸ ಹೊಸ ಕ್ಷೇತ್ರಗಳಿಗೆ ವಿಸ್ತರಿಸಲಾಗ್ತಿದೆ. ಕೊನೆಗೆ ಇದೆಲ್ಲದರ ಅರ್ಥ ಇಷ್ಟೇ: ಎರಡೂ ದೇಶಗಳು ಸೇರಿ ಒಂದು ಬ್ಯಾಲೆನ್ಸ್ಡ್ ಮತ್ತು ಗಟ್ಟಿಯಾದ ಆರ್ಥಿಕ ಪಾಲುದಾರಿಕೆಯನ್ನ ಕಟ್ಟೋಕೆ ನೋಡ್ತಿವೆ. ಭಾರತಕ್ಕೆ ಹೊಸ ಮಾರುಕಟ್ಟೆ ಬೇಕು, ರಷ್ಯಾಕ್ಕೆ ಹೊಸ ಪಾಲುದಾರರು ಬೇಕು. ಇದೊಂದು ವಿನ್ ವಿನ್ ಸಿಚುವೇಶನ್. ಇದೆಲ್ಲ ಒಂದು ದೊಡ್ಡ ಪ್ರಶ್ನೆಯನ್ನ ನಮ್ಮ ಮುಂದೆ ಇಡುತ್ತೆ. ತೈಲ ಮತ್ತು ಶಸ್ತ್ರಾಸ್ತ್ರಗಳ ಮೇಲೆ ನಿಂತಿರೋ ಈ ದೊಡ್ಡ ಸಂಬಂಧವನ್ನ ಈ ವೋಡ್ಕಾ, ಆಟೋ ಪಾರ್ಟ್ಸ್ನಂತಹ ಹೊಸ ವ್ಯಾಪಾರಗಳು ನಿಜವಾಗ್ಲೂ ಬ್ಯಾಲೆನ್ಸ್ ಮಾಡೋಕೆ ಸಾಧ್ಯನಾ? ಇದಕ್ಕೆ ಕಾಲವೇ ಉತ್ತರ ಹೇಳಬೇಕು.